ಸ್ನೇಹಿತರೆ ನಮಸ್ಕಾರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 11,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗಾಗಿ ಸ್ನೇಹಿತರೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಸಂಪೂರ್ಣ ಮಾಹಿತಿ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಕೊನೆವರೆಗೂ ನೋಡಿ. ಸ್ನೇಹಿತರೆ ಇಲ್ಲಿ ನೋಡಬಹುದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಹುದ್ದೆಗಳ ಅಧಿಸೂಚನೆ ಬಗ್ಗೆ. ಸ್ನೇಹಿತರೆ ಇಲ್ಲಿ ಎರಡು ತರಹದ ಹುದ್ದೆಗಳು ಏನಪ್ಪಾ ಅಂತಂದ್ರೆ ಖಾಲಿ ಇದಾವ. ಒಟ್ಟು 11,307 ಹುದ್ದೆಗಳೇನಪ್ಪಾ ಅಂತಂದ್ರೆ ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಸ್ನೇಹಿತರೆ ಮೊದಲನೇದಾಗಿ ಹುದ್ದೆಗಳ ಹೆಸರು ಬಗ್ಗೆ ನೋಡೋದಾದ್ರೆ, BBMPಯಲ್ಲಿ ನೇರ ಪಾವತಿ ಅಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಗ್ರೂಪ್ ಡಿ ಪೌರ ಕಾರ್ಮಿಕರು 905 ಏನಪ್ಪಾ ಅಂತಾರೆ ಹುದ್ದೆಗಳು ಖಾಲಿ ಇವೆ. ಇನ್ನು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಈ ಒಂದು ಇದರಲ್ಲಿ ನೋಡ್ಬೋದು ಸ್ನೇಹಿತರೆ, ಸ್ಥಳೀಯ ವೃಂದ ವರ್ಗೀಕೃತ ಮೀಸಲಾತಿ ಹುದ್ದೆಗಳ ಬಗ್ಗೆ ಯಾವ್ಯಾವ ಒಂದು ಕ್ಯಾಸ್ಟ್ ಪ್ರಕಾರ ಒಂದು ಹುದ್ದೆಗಳಪ್ಪ ಅಂತ ತೋರಿಸಿದ್ದಾರೆ ನೋಡ್ಬೋದು. ಇದರ ಲಿಂಕ್ ಏನಪ್ಪ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಕೊಟ್ಟಿದ್ದೇನೆ ಸ್ನೇಹಿತರೆ, ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಕೂಡ ಮಾಡ್ಕೋಬೋದು. ಇನ್ನು ಸ್ನೇಹಿತರೆ ಆನ್ಲೈನ್ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳ ಬಗ್ಗೆ ಏನಪ್ಪ ನೋಡೋದಾದರೆ, ಆಲ್ರೆಡಿ ಅರ್ಜಿಗಳು ಪ್ರಾರಂಭವಾಗಿವೆ ಸ್ನೇಹಿತರೆ. ಇದು ಕೊನೆಯ ದಿನಾಂಕ ಕೂಡ ಮುಗಿದಿತ್ತು, ಬಟ್ ಏನಪ್ಪ ಅಂತಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಪ್ಪ ಅಂತಂದ್ರೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಸ್ನೇಹಿತರೆ ಕೊನೆವರೆಗೂ ನೋಡಿ, ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ ನೇಮಕಾತಿ ಮತ್ತು ಷರತ್ತುಗಳ ಬಗ್ಗೆ ನೋಡೋದಾದರೆ, ನೀವು ಮೊದಲನೇದಾಗಿ ಭಾರತೀಯ ನಾಗರಿಕನಾಗಿರಬೇಕು. ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೇರ ಪಾವತಿ ಅಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಪೌರ ಕಾರ್ಮಿಕ ಭರ್ತಿಗಾಗಿ ಸೃಜಿಸಿರುವಂತಹ 11,307 ಸಂಖ್ಯಾತಿರಿಕ್ತ ಹುದ್ದೆಗಳನ್ನು ಸರ್ಕಾರದ ಆದೇಶ ಜಾರಿಗೆ ಬಂದ ದಿನಾಂಕದಿಂದ ಅಂದರೆ 2/3/2023ರಿಂದ ಗರಿಷ್ಠ 55 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಾಲಿ ನೇಮಕಾತಿ ದಿನಗೂಲಿ ಆಧಾರದ ಮೇಲೆ ನಿಮಗೆ 2 ವರ್ಷಗಳು ಕಡಿಮೆ ಇಲ್ಲದಂತೆ ನಿರಂತರವಾಗಿ ಕೆಲಸ ನಿರ್ವಹಿಸಿರುವ ಹಾಗೂ 2 ವರ್ಷಗಳಿಗೂ ಮೇಲ್ಪಟ್ಟು ಪಾಲಿಕೆಯಿಂದ ವೇತನ ಪಡೆದು ದಾಖಲಾತಿಗಳನ್ನು ನೇಮಕಾತಿಗೆ ಆದ್ಯತೆ ನೀಡಲಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ ದೈಹಿಕ ದೃಢತೆ ಇರತಕ್ಕದ್ದು, ಸರ್ಕಾರಿ ಆಸ್ಪತ್ರೆಯ ಸಕ್ಷಮ ಪ್ರಾಧಿಕಾರದಿಂದ ವೈದ್ಯಕೀಯ ಪ್ರಮಾಣ ಪತ್ರ ಪಡೆಯತಕ್ಕದ್ದು, ವಿಕಲಚೇತನರಿಗೆ PH ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ಇದೇನಪ್ಪ ಅಂತಂದ್ರೆ ನಿಮಗೆ ಕನ್ನಡ ಭಾಷೆಯನ್ನು ಮಾತನಾಡಲು ತಿಳಿದಿರಬೇಕಾಗುತ್ತೆ. ಈ ಒಂದು ಹುದ್ದೆಗಳಿಗೆ ಯಾವುದೇ ಶೈಕ್ಷಣಿಕ ವಿದ್ಯಾರ್ಹತೆ ಇರೋದಿಲ್ಲ. ಯಾರು ಬೇಕಾದರೂ ಕೂಡ ಅರ್ಜಿ ಸಲ್ಲಿಸಬಹುದು. 55 ವರ್ಷ ಮೇಲ್ಪಟ್ಟ 55 ವರ್ಷ ಒಳಗಡೆ ಇದ್ದವರು ಯಾರು ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ಯಾವುದೇ ರೀತಿಯಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳಿಲ್ಲ. ಸ್ನೇಹಿತರೆ ನಿಮಗೆ ದಿನಗೂಲಿ ಆಧಾರದ ಮೇಲೆ ಏನಪ್ಪ ಅಂತಾರೆ ಇದೊಂದು ಸ್ಯಾಲ್ರಿ ಕೊಡ್ತೀನಂತ ಈ ಒಂದು ಅಧಿಸೂಚನೆ ಕೂಡ ತಿಳಿಸಿದ್ದಾರೆ. ದಿನಗೂಲಿ ಎಷ್ಟು ಇರುತ್ತೋ ಅಷ್ಟು, ಅಂದರೆ ದಿವಸಕ್ಕೆ 800 ರೂಪಾಯಿ ಅನ್ನಷ್ಟು ಇದೆ, ಅದರ ಪ್ರಕಾರ ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ. ಸ್ನೇಹಿತರೆ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಬಗ್ಗೆ ಅಂತ ಎರಡನೇದಾಗಿ ತೋರಿಸಿದ್ದಾರೆ. ಸ್ನೇಹಿತರೆ ಇದೇನಪ್ಪ ಅಂತಂದ್ರೆ ಇಲ್ಲಿ ನೋಡೋದು, BBMPಯಲ್ಲಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಗ್ರೂಪ್ ಡಿ ಪೌರ ಕಾರ್ಮಿಕರು 10,402 ಹುದ್ದೆಗಳೇನಪ್ಪ ಅಂತಂದ್ರೆ ಖಾಲಿ ಇರುತ್ತೆ. ನೀವು ಈ ಹುದ್ದೆ ಕೂಡ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದ್ರೆ ಯಾವುದೇ ರೀತಿ ವಿದ್ಯಾರ್ಹತೆ ಕೇಳಿಲ್ಲ. ಸೇಮ್ 55 ವರ್ಷ ಒಳಗಡೆ ಇರಬೇಕು. ನಿಮಗೆ ದಿನಗೂಲಿ ಆಧಾರದ ಮೇಲೆ ಸಂಬಳ ಬರ್ತಾ ಇರುತ್ತೆ. ಸ್ನೇಹಿತರೆ ಇದು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಸ್ವಲ್ಪ ಬ್ಲರ್ ಆಗಿದೆ. ನೋಡ್ಬೋದು ಇಲ್ಲಿ ದಿನಾಂಕ ಎಕ್ಸ್ಟೆಂಡ್ ಎಷ್ಟನೇ ತಾರೀಕು ಇದೆಯಪ್ಪ ಅಂತಾರೆ 15/5/2024 ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಇರುತ್ತೆ.